ಅಂಡ್ ಬಹಳ ವಿಶೇಷವಾಗಿ ನಾವು ನೋಡೋದಾದ್ರೆ ರವಿ ಬಸ್ರೂರ್ ಅವರು ಕುಂದಾಪುರದ ಮೂಲಕ ಅಲ್ಲಿನ ಭಾಷೆಯ ಸಾಂಗ್ಗಳನ್ನ ಹಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಂದಾಪುರ ಕನ್ನಡದ ಸಾಂಗ್ ಹೇಳ್ತಾರೆ. ಅಲ್ಲಿಂದ ಅವರ ಬೆಳವಣಿಗೆ ಈಗ ಇಡೀ ಇಂಡಿಯಾದಲ್ಲಿ ರವಿ ಬಸ್ರೂರು ಒಂದು ಸ್ಟ್ಯಾಂಡರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಯಲ್ಲಿ ಒಂದು ಹೈ ಕ್ಲಾಸ್ ಸ್ಟುಡಿಯೋನ ಕೂಡ ಅವರ ಬಸ್ರೂರಲ್ಲೇ ಕೂಡ ಮಾಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಲ್ಲಿ ಬಂದು ಡಬ್ಬಿಂಗ್ ಮಾಡ್ತಾರೆ, ಸಾಂಗ್ ಹೇಳ್ತಾರೆ. ಈ ಬೆಳವಣಿಗೆ ನೋಡಿದ್ರೆ ಏನನ್ಸುತ್ತೆ? ಯಾಕಂತಂದ್ರೆ ಅಣ್ಣವರ ಸಿನಿಮಾ ನೋಡಿ ಎಲ್ಲರೂ ಕೂಡ ಊರು ಬಿಟ್ಟು ಬಂದವರು ವಾಪಸ್ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಿದ್ರು. ಇವೆಲ್ಲ ನೋಡ್ತಾ ಇದ್ರೆ ತಮ್ಮ ಬುಡನ್ನ ಹೆಂಗ್ ನೆನ್ಪಿಡ್ಕೊಂತಾರಲ್ಲ, ಏನ್ ಅನ್ಸುತ್ತೆ? ತುಂಬಾ ಖುಷಿ ಇದೆ, ಗರ್ವ ಇದೆ. ರವಿ ಬಸ್ರೂರವರ ಅಂತ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯನ್ನ ಕೊಟ್ಟಿದ್ದಕ್ಕೆ ನಮ್ಮ ಊರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ಬೇಕು ಅನ್ಕೊಳ್ತೀನಿ. ಯಾಕಂದ್ರೆ ಇಡೀ ಭಾರತೀಯ ಚಿತ್ರರಂಗದ ಏನು ಸಂಗೀತ ನಿರ್ದೇಶನದಲ್ಲಿ ಒಂದು ಬೇರೆಯದೇ ಹೆಸರನ್ನು ಮಾಡಿರುವಂಥವ್ರು ರವಿ ಬಸ್ರೂರವರು. ಅಷ್ಟೆಲ್ಲ ಆದ್ರೂ ಕೂಡ ಊರಿನ ಬಗ್ಗೆ, ಊರಿನ ಭಾಷೆ ಬಗ್ಗೆ ಅವ್ರಿಗಿರುವ ಅಭಿಮಾನ ಇದೆಯಲ್ಲ, ಅದು ನಿಜಕ್ಕೂ ಗ್ರೇಟ್. ಬಿಲಿಂಡರ್ ಅಂತ ಸಿನಿಮಾ ಮಾಡ್ತಾರೆ, ಚಿಕ್ಕ ಮಕ್ಕಳದೊಂದು ಸಿನಿಮಾ ಮಾಡ್ತಾರೆ, ಪೂರ್ತಿ ಎಲ್ಲವನ್ನೂ ಕುಂದಾಪುರ ಭಾಷೆನಲ್ಲೇ ಮಾಡ್ತಾರೆ. ಅವ್ರು ದುಡ್ದ ಅಷ್ಟು ಸಂಪಾದನೆಯನ್ನು ತಗೊಂಬಂದು ಕುಂದಾಪುರ ಭಾಷೆದ ಬೆಳವಣಿಗೆಗೆ ಹಾಕ್ತಾ ಇದ್ದಾರೆ. ಅದಕ್ಕಿಂತ ಈ ಹಿಂದೆ ಇನ್ನೂ ಒಂದು ಸಿನಿಮಾ ಮಾಡಿದ್ರು, ಅಪ್ಪಯ್ಯ ಕಾಣಿ ಅಂತ ಒಂದು ಹಾಡು ಇದ್ ಮಾಡಿದ್ರು, ದುಡ್ಡಿಲ್ಲ ಮಾರಾಯರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹಾಡು ಮಾಡಿದ್ರು. ಈ ತರ ಕುಂದಾಪುರ ಭಾಷೆಗೋಸ್ಕರ ಅವ್ರು ಅಷ್ಟೆಲ್ಲ ಬೆಳೆದ್ರು, ಅವ್ರು ಕುಂದಾಪುರ ಭಾಷೆಗೋಸ್ಕರ ಮಾಡ್ತಿರುವ ಶ್ರಮ ಏನು ಕೆಲಸ ಇದೆಯಲ್ಲ, ಅದು ಅದ್ಭುತ ಅಂತ ಅನ್ಕೊಳ್ತೇನೆ. ಕಟಕ ಅಂತ ಸಿನಿಮಾ, ಈ ತರ ಅಂದ್ರೆ ಕುಂದಾಪುರ ಭಾಷೆಗೋಸ್ಕರ ಅವ್ರು ತರ್ತಾ ಇರುವಂತ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯ. ಬಹುಶಃ ನಾವು ಅವ್ರಿಗೆ ಅಷ್ಟೇ ಸಾಥ್ ಕೊಡ್ಬೇಕೇನೋ ಅಂತ ನಂಗೆ ಬಹಳ ಸಲ ಅನ್ಸಿದ್ದಿದೆ. ರವಿ ಬಸ್ರೂರ ಪ್ರಯತ್ನಕ್ಕೆ ಅಷ್ಟೇ ಸಾಥ್ ಕೊಡ್ಬೇಕೇನೋ ಅಂತ. ಅವ್ರ ಆತ್ಮೀಯ ವಲಯವು ಯಾವಾಗಲೂ ಹೇಳ್ತಿರುತ್ತೆ, ಅವರು ಎಷ್ಟೇ ಸಿನಿಮಾ ಮಾಡಲಿ, ಏನೇ ಮಾಡಲಿ, ಕಟ್ ಮಾಡಿದ್ರೆ ಮತ್ತೆ ಬಂದು ಕುಂದಾಪುರ ಭಾಷೆಯಲ್ಲಿ ತುಂಬಾ ಸಹಜವಾಗಿ ಯೋಚನೆ ಮಾಡ್ತಿರ್ತಾರೆ. ಕುಂದಾಪುರ ಭಾಷೆಗೋಸ್ಕರ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಅವ್ರಿಗೆ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಡೋದು ಕಷ್ಟನೇ ಆಗಿರ್ಲಿಲ್ಲ. ಅದೆಲ್ಲ ಬಿಟ್ಟು ಬಸ್ರೂರಿಗೆ ಬಂದು ಅವ್ರು ಸ್ಟುಡಿಯೋ ಮಾಡ್ತಾರೆ. ಊರಲ್ಲಿ ಬಂದವರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಆ ಸ್ಟುಡಿಯೋಗೆ ಬಂದಿರೋದನ್ನ ನಾನು ನೋಡಿದ್ದೀನಿ. ಸೊ ಅಂತಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನೀವು ಬೇಕಾ ನಮ್ಮ ಊರಿಗೆ ಬನ್ನಿ ಅನ್ನೋ ತರ ಕರೆಯೋದಿದೆ ಅಲ್ಲ, ಅದು ನಿಜವಾಗ್ಲೂ ಅದ್ಭುತ. ಅದು ಅವ್ರ ಹೃದಯ ವೈಶಾಲ್ಯತೆಯನ್ನ ಮತ್ತು ಮಣ್ಣಿಗೆ ಮತ್ತೆ ಮರಳುವ ಗುಣವನ್ನ ತೋರಿಸುತ್ತೆ ಅಂತ ಅನ್ಕೊಳ್ತೇನೆ. ಅಂತ ದೊಡ್ಡದ ಘಟಾನುಘಟಿಗಳು ಹುಟ್ಟಿದ ಊರಲ್ಲಿ ನಾವು ಹುಟ್ಟಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಗರ್ವ ಅನ್ಸುತ್ತೆ. ಎಸ್, ನೀವ್ ಹೇಳ್ತಾ ಇದ್ರಿ ಅಂತ ಘಟಾನುಘಟಿಗಳು ಹುಟ್ಟಿರೋ ಊರಲ್ಲಿ ಹುಟ್ಟೋದಕ್ಕೆ ಬಹಳ ಖುಷಿ ಆಗತ್ತೆ, ಹೆಮ್ಮೆ ಅಂತ. ಆದ್ರೆ ಚೈತ್ರ ಕುಂದಾಪುರ ಅನ್ನುವಂತ ಹೆಸರಿಗೆ ಕುಂದಾಪುರ ಹೆಸರು ಯಾಕೆ ಅನ್ನೋದಾಗಿ ಕೋರ್ಟ್ ಮೆಟ್ಟಿಲು ಏರ್ತೀವಿ, ಆ ಹೆಸರು ಕುಂದಾಪುರಕ್ಕೆ ಅವಮಾನ ಆಗ್ತಿದೆ ಚೈತ್ರ ಇಂದ ಅನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು. ಆ ವಿಚಾರಕ್ಕೆ ಏನ್ ಹೇಳ್ತೀರಾ? ನಿಮಗ್ ನೋವಾಯ್ತಾ ಆ ವಿಚಾರದಲ್ಲಿ? ಅಲ್ಲ, ನನಗೆ ನೋವು ಆಗುವಂಥದ್ದು ಏನಿಲ್ಲ. ಯಾಕಂದ್ರೆ ಕುಂದಾಪುರದಲ್ಲಿ ಇದ್ದವ್ರು ಹಾಕಿದ್ದಲ್ಲ ಅದು, ಕುಂದಾಪುರ ಊರ್ ಬಿಟ್ಟು ಬೆಂಗಳೂರಿಗೆ ಬಂದವ್ರು ಹಾಕಿದ್ದ ಅಪ್ಲಿಕೇಶನ್ ಅದು. ಆದ್ರೆ ನನಗೆ ಖುಷಿ ಏನು ಅಂದ್ರೆ, ಅವ್ರಿಗೆ ನನ್ನ ಹೆಸರನ್ನ ಪಕ್ಕ ಇರೋ ಕುಂದಾಪುರದ ಬಗ್ಗೆ ಎಲ್ಲೋ ಒಂದು ಹೊಟ್ಟೆ ಉರಿ ಉಂಟು ಅನ್ನೋದು ಉಂಟಲ್ಲ, ನಂಗೆ ಅದು ತುಂಬಾ ಖುಷಿ ಕೊಡುತ್ತೆ. ನಾನು ಯಾವಾಗ್ಲೂ ಅದನ್ನ ಹಾಗೆ ಕಳೆದೆ. ವಿರೋಧಿಗಳು ಉರ್ಕೊಳ್ಳೋ ಹಾಗೆ ಕೆಲಸ ಮಾಡ್ಬೇಕು, ನಾವು ವಿರೋಧಿಗಳು ಉರ್ಕೊಳ್ಳೋ ಹಾಗೆ ಬೆಳಿಬೇಕು ಅನ್ನೋದನ್ನ ನಾನು ಯಾವಾಗ್ಲೂ ನಂಬೋಳು. ಹಾಗಾಗಿ ನನ್ನ ಹೆಸರಿನ ಪಕ್ಕ ಕುಂದಾಪುರ ಇದ್ದಿದ್ದು ಅವ್ರಿಗೆ ಸಮಸ್ಯೆ ಆಗ್ಬೋದು, ಅವ್ರಿಗೆ ಎಷ್ಟೇ ಸ್ಟೇ ತರ್ಬೋದು. ಆದ್ರೆ ಅವರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾಧ್ಯಮದಲ್ಲಿ ಬಳಸಬಾರ್ದು ಅಂತ ಮಾತ್ರ ಸ್ಟೇ ತಂದಿರೋದು. ನಾಚಿಗೆ ಬೇರೆ ಯಾವುದೇ ಸ್ಟೇ ತರೋದಕ್ಕೆ ಅವ್ರಿಗೆ ಆಗಿರ್ಲಿಲ್ಲ. ಆದ್ರೆ ಅವ್ರು ಒಂದ್ಸಲ ಸುಮ್ಮನೆ ಕೂತ್ಕೊಂಡು ಅವ್ರ ಕನ್ನಡಿ ನೋಡ್ಕೊಂಡು ಪ್ರಶ್ನೆ ಮಾಡ್ಕೊಳ್ಳಿ, ಸಾಧ್ಯನಾ ಚೈತ್ರನಿಂದ ಕುಂದಾಪುರ ಬೇರೆ ಮಾಡೋದು? ಯಾರಿಗಾದ್ರೂ ಚೈತ್ರ ಅಂದ್ರೆ ಯಾವ ಚೈತ್ರ ಅಂತ ಕೇಳ್ತಾರೆ, ಕುಂದಾಪುರ ಅಂದ್ರೆ ಚೈತ್ರನ ಅಂತ ಕೇಳ್ತಾರೆ. ಜನರ ಮನಸ್ಸಿನಲ್ಲಿ ಚೈತ್ರ ಕುಂದಾಪುರ ಕೂತಿರೋದಿದೆಲ್ಲ, ಕುಂದಾಪುರದ ಹುಡುಗಿ ಚೈತ್ರ ಅನ್ನೋದು ಕೂತಿರೋದಿದೆಲ್ಲ, ಅದನ್ನ ಯಾವ ಸ್ಟೇ ತಂದು ಅವ್ರು ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಚೈತ್ರನ ಪಕ್ಕ ಹುಟ್ಟಿರೋದು ಕುಂದಾಪುರದಲ್ಲೇ, ನಾನು ಸಾಯೋದು ಕುಂದಾಪುರದಲ್ಲೇ, ನನ್ನ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ಎರಡು ಕುಂದಾಪುರದಲ್ಲೇ ಇರುತ್ತೆ. ಹಾಗಾಗಿ ಆ ಚೈತ್ರನ ಅಸ್ತಿತ್ವ ಅನ್ನುವ ಕುಂದಾಪುರವನ್ನು ಯಾವತ್ತು ಯಾವ ಆರ್ಡರ್ ಮೂಲಕನೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜನರ ಮನಸ್ಸಲ್ಲಿ ಅಚ್ಚಳಿದು ಉಳಿದು ಬಿಟ್ಟಿದೆ. ಬಹುಶಃ ಇವತ್ತವರು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೋದು, ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಂಡೆ, ಅಲ್ದಾಡಿ ಮೆಟ್ಲತ್ತಿ ಇಳಿದು ಎನರ್ಜಿ ವೇಸ್ಟ್ ಮಾಡ್ಕೊಂಡೆ ಅಂತ ಅನ್ಕೊಂಡಿರ್ಬೋದು. ಅಂತ ಪ್ರಯತ್ನ ಮಾಡಲಿ, ನಂಗೆ ತುಂಬ ಖುಷಿ. ಯಾಕಂದ್ರೆ ನನಗೆ ವಿರೋಧಿಗಳಿದ್ದಾಗಲೇ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಅಂತ ನಾನು ನಂಬೋಳು. ಸುಮ್ಮನೆ ಕೂತ್ಕೊಂಡಿದ್ರೆ ನಾವು ಸ್ವಲ್ಪ ಸೋಂಬೇರಿಗಳಾಗ್ಬಿಡ್ತೀವಿ. ಯಾರಾದರೂ ವಿರೋಧಿಗಳು ಈ ಥರ ಮಾಡ್ತಾ ಇದ್ದಾಗಲೇ ಇನ್ನೇನೋ ಮಾಡ್ಬೇಕು ನಾನು ಇದಕ್ಕೆ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ಅವರು ಊರು ಬಿಟ್ಟು ಬೇರೆ ಕಡೆ ಬಂದು ಏನು ಬೇಕಾದ್ರೆ ಕೆಲಸ ಮಾಡಲಿ, ನಾನು ಎಷ್ಟೇ ಕೆಲಸ ಮಾಡಿದ್ರು ಮತ್ತೆ ಊರಿಗೆ ಹೋಗ್ತೀನಿ, ಊರಲ್ಲೇ ನಿಲ್ತೀನಿ, ಊರಲ್ಲೇ ಊರಿನ ಏನು ಗರ್ವವನ್ನ, ಊರಿನ ಹೆಸರನ್ನ ಎತ್ತಿ ಹಿಡಿಯೋ ಕೆಲಸವನ್ನೇ ಯಾವಾಗ್ಲೂ ಮಾಡ್ತೀನಿ. ಅದ್ರಲ್ಲಿ ನಂಗೆ ಯಾವಾಗ್ಲೂ ಇದಿದೆ. ಅವತ್ತವರು ಊರಿನ ಹೆಸರು ತರಬಾರದು ಅಂತ ಏನು ಸ್ಟೇ ತರೋದಕ್ಕೆ ಹೋದ್ರು, ಇವತ್ತು ಊರಿನ ಜನ ನನ್ನ ಬಗ್ಗೆ ಬ್ಯಾನರ್ ಹಾಕಿದ್ದಾರೆ. ನಂಗೆ ಅದ್ರಲ್ಲಿ ಗರ್ವ ಇದೆ. ಮನುಷ್ಯನ ಬದುಕನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಅಂದ್ರೆ ಆಡ್ಕೊಂಡವ್ರ ಎದುರುಗಡೆನೆ ಎದ್ದು ಬರೋದ್ರ ಮೂಲಕ ಬದಲಾಯಿಸ್ಕೋಬೇಕು ಅಂತ ನಾನು ಅನ್ಕೊಳ್ತೀನಿ. ಅಂತ ಪ್ರಯತ್ನ ಮಾಡ್ಲಿ. ನನ್ನನ್ನ ಅವ್ರು ಯಾವ ಕಾರಣಕ್ಕೂ ನನ್ನನ್ನ ಅವರು ಕುಗ್ಸೋದಕ್ಕೆ ಸಾಧ್ಯನೇ ಇಲ್ಲ ಆ ಮೂಲಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.